ಶರಣ್ರಿ ನಮ್ಮ ಸಾವುಕಾರ ಮಂದಿಗೆ ಯಾಕೋ ಭಾಳ ಜನ ಆ, ಈಗ ಪಂಚವನ್ ಸ್ಟೋರಿ ಬಂದರೆ ಬಹಳ ಕನ್ಫ್ಯೂಷನ್ ಮಾಡ್ಕೋತೀರಿ. ನನಗೂ ಗೊತ್ತಿಲ್ಲ ಯಾಕಂತ ಹೇಳಿ. ಪಂಚವ ಕಾಣೆ ಆಗ್ಯಾಳ, ಅದು ಯಾಕೆ ಕಾಣೆ ಆಗ್ಯಾಳ? ನಿನ್ನೆ ನಾನೊಂದು ತಪ್ಪು ಮಾಡೀನಿ, ಅದಕ್ಕೆ ಫಸ್ಟ್ ಕ್ಷಮೆ ಕೇಳ್ಬಿಡ್ತೀನಿ. ಪಂಚವ ಅಥವಾ ರೇಣುಕಾ ಅನ್ನೋ ಜಾಗದಾಗ ಸುಜಾತ ಅಂದ್ಬಿಟ್ಟಿನಿ. ನಾನು ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ನಾನು ಸುಜಾತ ಅಂದೀನಿ ಅಂಥೇಳಿ. ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕೋಸ್ಕರ ನಿಮ್ಗೆ ಕನ್ಫ್ಯೂಷನ್ ಆಯಿತು ಅಥವಾ ಹೇಗೆ ಗೊತ್ತಾಗಿಲ್ಲ. ನಾನು ನಿಮಗೆ ಬ್ರೀಫಾಗಿ ಹೇಳ್ಬಿಡ್ತೀನಿ, ಜಾಸ್ತಿ ತಗೊಳ್ಳಲ್ಲ ಟೈಮು. ಅರ್ಥ ಆಗಿಲ್ಲ ಅಂತ ತುಂಬ ಕಮೆಂಟ್ಸ್ ಬಂದಿರೋದಕ್ಕೆ ಮಾತ್ರ ಮಾತಾಡ್ತಾ ಇದ್ದೀನಿ. ಈಗ ಗಿರಿಜಾ ಇದ್ದಾಳಲ್ಲ, ಗಿರಿಜಾನ್ ತಂಗಿ ಸುಜಾತ ಮತ್ತು ಇನ್ನೊಬೇಕಿದ್ದಾಳ ಗಾಯತ್ರಿ ಮತ್ತು ಈಕಿ ಪಂಚವ, ಅವ್ರ ಮನೆ ಪಂಚವ, ಇಲ್ಲಿ ರೇಣುಕಾ. ಅದಕ್ಕೋಸ್ಕರ ನಾನು ಇಲ್ಲಿದ್ರೊಳಗೆ ಪಂಚವ ಅಂತಲೇ ಹೇಳ್ತೀನಿ. ಪಂಚವನ್ನ ಈ ಮನೆಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ, ಗಿರಿಜಾನ್ ತಂಗಿನ. ಮದುವೆ ಆದಮೇಲೆ ಒಂದು 5 ತಿಂಗಳು ಈ ಮನ್ಯಾಗ ಆಕಿ ಅದಾಳ. ಅಂದ್ರೆ 5 ತಿಂಗಳು ಮದುವೆಯಾಗಿ ಬಂದಾಗ ಮಾತ್ರ ಆಕಿ ಮನ್ಯಾಗಿದ್ಲು. ಅದಾದ್ಮೇಲೆ ಏನಾದ್ಲು, ಎಲ್ಲಿಗೋದ್ಲು ಅಂತ ಹೇಳಿ ಪಂಚವನ್ ತಾಯಿಗೂ ಗೊತ್ತಿಲ್ಲ, ಪಂಚವತ್ ಅವ್ರ ಮನೆಗೆ ಯಾರಿಗೂ ಗೊತ್ತಿಲ್ಲ, ಇವನ್ ಈ ಊರಾಗಿರೋರ್ಗೂ ಯಾರಿಗೂ ಗೊತ್ತಿಲ್ಲ ಪಂಚವ ಏನಾದ್ಲು ಅಂಥೇಳಿ. ಈಗ ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ಪಂಚವ ಎಲ್ಲದಾಳ ಅಂಥೇಳಿ ಹುಡ್ಕೋದು. ಅದನ್ನು ನಾನು ಸಸ್ಪೆನ್ಸ್ ಥರ ತೋರ್ಸಕತ್ತೀನಿ. ಪಂಚವ ಎಲ್ಲೋದ್ಲು ಹೇಳಿ ಹೇಳಿ ಅಂದರೆ ಹೆಂಗೆ ಹೇಳಿ? ನಾ ಕತೆ ಮಾಡ್ತಿದ್ದೀನಲ್ಲ, ಕತೆ ಒಳಗೆ ನೋಡ್ಕೋತೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಕನ್ಫ್ಯೂಸ್ ಮಾಡೋಕ್ಕೆ ನಿಮಗೆ ಬಹುಶಃ ಕಾರಣ ನಾನು ಸುಜಾತ ಅಂದಿರೋ ಹೇಳೋ ಹೆಸರು ನಿಮಗೆ ಕನ್ಫ್ಯೂಸ್ ಆಗಿರಬಹುದು ಅಂತ ಅಂದ್ಕೊಂಡೀನಿ. ಈಗ ಕ್ಲಿಯರ್ ಆಯಿತು ಅನ್ಕೋತೀನಿ. ಪಂಚವ ಏನಾದ್ಲು ಅನ್ನೋದ ಕತಿ ಇವ್ರದ್ರೊಳಗೆ. ಈಗ ಸೊಸಿ ಬಂದ್ಲು, ಮದ್ವೆ ಮಾಡಿದ್ರು, ಈಗ ಇಲ್ಲ, ಈಗಾಗಲೇ ಬೇರೆ ಸೊಸಿ ಬಂದಾಳ. ಏನಾದ್ಲು ಪಂಚವನ್ನದ ಕತಿ ಹೇಳಕತ್ತೀನಿ. ದಯವಿಟ್ಟು ಕತಿನ ಮುಂಚೆಕ್ಕೆ ನಾನು ತೋರಿಸ್ಬಿಟ್ರೆ ಏನು ಚೆನ್ನಾಗಿರತ್ತೆ? ಪಂಚವ ಏನಾದ್ಲು ಅಂತ ತೋರಿಸ್ಬಿಟ್ರೆ ಹೆಂಗಿರತ್ತೆ? ಈ ಕತಿನೇ ಪಂಚವ ಏನಾದ್ಲು ಅನ್ನೋದು ಹೇಳಕ್ಕೆ ಹೊಂಟಿರೋದು. ಸ್ವಲ್ಪ ತಾಳ್ಮೆಯಿಂದ ನೋಡಿ, ಗೊತ್ತಾಗುತ್ತಾ? ಥ್ಯಾಂಕ್ ಯು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನೆಗಡಿ ಆಗೈತೆ ಏನೋ ಗೊತ್ತಿಲ್ಲ, ಗಂಟ್ಲು ನೋವು, ಮೂಗಿಂದ ಮಾತಾಡ್ತೀನಿ, ಮತ್ತು ಮಧ್ಯಾಹ್ನ ಸರಿ ಹೋಗುತ್ತೆ. ಅದು ಏನು ಸೈನಸ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಒಂದೊಂದು ಸರಿ ತುಂಬ ಬಹುಶಃ ಚಳಿ ಇರೋದಕ್ಕೆ ಏನೋ ಗಂಟ್ಲು ತುಂಬ ನೋವಾಗತ್ತೆ, ಮತ್ತು ಮೂಗು ನೋವಾಗತ್ತೆ. ಮೂಗೇನು ಫ್ರೀಸ್ ಆಗ್ಬಿಟ್ಟತ್ತೇನೋ ಅನ್ನೋ ಥರ ಫೀಲ್ ಆಗುತ್ತೆ, ಮತ್ತು ಮಧ್ಯಾಹ್ನ ಸರಿ ಹೋಗುತ್ತೆ. ನನಗೆ ಒಂಥರ ವಿಚಿತ್ರ ಆಗೈತಿ. ಥ್ಯಾಂಕ್ ಯು. ಏನು ರೀ, ಈಕಿ ನಮ್ಮ ಮಗನೂ ಕರ್ಕೊಂಡು ಬೆಂಬಲ ಹಚ್ಕೊಂಡು ಹೊಕ್ಕಾಳ, ಮತ್ತು ನಾವು ನಮಗೆ ಬಿಡುಗಡೆ ಇಲ್ಲ, ನಾವ ಇರೋದು. ಏನು ಮಾಡ್ಬೇಕು? ದಾರಿ ನಾವು ಮೊದ್ಲು ಹೆಂಗೆ ಎಲ್ಲಾನು ವಿಚಾರ ಮಾಡೀವಿ ಹಂಗೆ ಅದ ದಾರ್ಯಾಗ ಹೋಗೋದು. ಏನು ನೀ ಮತ್ತೆ ಬೇರೆ ದಾರಿ ಹುಡುಕ್ಬೇಡ, ಸುಮ್ಮನೆ ನಡಿ. ಏನಾರು ಮಾಡೋದು ಮಾಡು. ಅವರಿಬ್ರು ಹೋದ್ರನ ಆಫೀಸಿಗೆ. ಇಲ್ಲ, ಆಕೇನು ಹೋಗಿಲ್ಲ, ಆಕೆ ಮನ್ಯಾಗದಾಳ, ಇವಷ್ಟ ಹೋಗ್ಯಾನ. ಈಕಿನ ಕಳ್ಸೋದ ನನಗೆ ದೊಡ್ಡ ಕಷ್ಟ ಆತು. ಬಂದಿದ್ಲಲ್ಲ ಈಕಿ ಬಾಜು ಮನೆ ಈಕಿ 108 ಕ್ವಶನ್ ಕೇಳಿದ್ಲೀಗ. ನೋಡು, ನಾವು ಓದಿರೋರು, ಈ ಹಳ್ಳಿ ಜನ ಎಲ್ಲರೂ ಓದ್ದಿರೋರು. ಏನೋ ಒಂದು ಕೆಳಗ ಮಾಡಿ ಹೇಳಿ ಕಳಿಸ್ಬಿಡು, ಸುಮ್ಮನೆ ಹೊಕ್ಕಾರ. ತಲೆ ಕೆಡ್ಸಬೇಡ ಅಷ್ಟು. ನಾವು ಎದಕ್ಕೆ ಇಷ್ಟು ಸಣ್ಣ ಹಳ್ಳೆ ಬಂದಿರ್ತೀವಿ ಹೇಳು? ಅವ್ರಿಗೆಲ್ಲ ಅಂತ ಪರಿ ಯೋಚನೆ ಮಾಡೋ ಶಕ್ತಿ ಇರೋಗಿಲ್ಲ. ನೀವು ಹಳ್ಳಿಯರ್ನ ಅಷ್ಟು ಹಗರ್ ತಿಳ್ಕೊಬೇಡ್ರಿ. ಏನು ನೀವು ಯೋಚನೆ ಮಾಡಿ ಲೆಕ್ಕ ಮಾಡೋದನ್ನ 2 ನಿಮಿಷನ್ಯಾಗ ಲೆಕ್ಕ ಹೇಳ್ತಾರ ಅವ್ರು, ಸಾಲಿ ಕಲ್ದೇ ಇರೋರು. ನೀವು ಅವ್ರನ್ನ ಹಂಗೆ ಕೆಳಗಿಟ್ಟು ಮಾತಾಡಿದ್ರೆ ನಮಗೆ ಇಲ್ಲಿ ಬದುಕದ ವಜ್ಜಾಗತ್ತಾ? ಆಮೇಲೆ ನಾವೇನು ಎಲ್ಲ ಕೂತ್ಕೊಂಡಿವಲ್ಲ ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಉಲ್ಟಾ ಸೀದಾ ಮಾಡಿಡ್ತಾರೆ. ಕಲ್ತೀವಿ ಸಾಲಿ ಅಂತ ಜಾಸ್ತಿ ಉರಿಬಾರ್ದು. ರೈತಾಪಿ ಮಂದಿ ಅಂದ್ರೆ ಹಗರ್ ತಿಳ್ಕೊಂಡ್ರಿ ನೀವು. ಇರ್ಲಿ, ನಮ್ಮ ಮನ್ಯಾಗ ಬಂದು ಇನಿಕೇಕಿ ನೋಡ್ರ ಯಾರು, ಏನಾಗುತ್ತೆ ಏನಿಲ್ಲ ಅಂತಂದು. ಈಗ ಯಾರು ಕೇಳಿದ್ರು ನೀ ಏನು ಹೇಳ್ಬೇಕು ಹೇಳು? ಸೊಸಿ ಯಾರಂದ್ರೆ ಏನು ಹೇಳ್ತಿ? ನಮ್ಮ ನಾಗಮಣಿನ ನಮಗ ಸೊಸಿ, ನಮಗ ಪಂಚವ್ವ ಅನ್ನಕಿ ಸೊಸಿ. ಏನು ಹೇಳು? ಇದ್ದಿದ್ದಿಲ್ಲ, ನಮ್ಗೆ ಗೊತ್ತಿಲ್ಲ. ಆದ್ರೆ ಪಂಚಾವರವ್ವ ತಿರ್ಗಾ ಬಂದ್ರೆ ಏನು ಮಾಡ್ತೀರಿ? ಅದನ್ನ ಹೇಳ್ರಿ ಮೊದ್ಲು. ಬರ್ಲಿ, ನಾ ಎಲ್ಲ ಅದೀನಿ. ಯಾಕೆ ತೆಲಿಕೇಶಂದಿ ನೀನು? ನಡಿ, ಮಾಡೋದು ಮಾಡಿ ನಡಿ. ಯವ್ವ ಅಡಿಗೆಗೆ ತಂಬೆ, ಊಟ ಮಾಡಿ ಮತ್ತೆ ನಾನು ಹೋಗ್ಬೇಕು ಕೂಲಿಗೆ. ಅದಕ್ಕೆ ಅಲ್ವೇ ನೀವು ಚಂದಾಗ ಬುತ್ತಿ ಕಳಿಸ್ಬಿಟ್ರೆ ಆಗತ್ತೆ ನೋಡು. ಮತ್ತೆ ನಾ ಅಲ್ಲಿಂದ ನಡ್ಕೊಂಡು ಬರ್ಬೇಕು. ಅದು ಪೂರ ಕಾಲುವೆ ತೋಡೋವರೆಗೂ ಅಂಕರು ಇರುತ್ತೆ ಕೆಲಸ. ಅದಾದ್ಮೇಲೆ ಮತ್ತೆ ಹೊಲಕ್ಕೆ ಹೋಗ್ಬೇಕು. ಹೊಲಕ್ಕೆ ಹೋದ್ರೆ ನನಗೆ ಇನ್ಮ್ಯಾಗ ಮುಂಜಾನೆ ನಾಷ್ಟ ಕೊಟ್ಬಿಡು. ಬಂದೆ ಅಪ್ಪ, ಚಲೋ ಅಂತ ಬಾ. ಏನಿಲ್ಲಲ್ಲ ಇವನ ಚೆನ್ನ. ಅದು ಈಗ ನೀನು ಮೊನ್ನೆ ನಮ್ಮ ಪಂಚವನೂರಿಗೆ ಹೋಗಿ ಬಂದ 1 ವಾರ 8 ದಿನ ಆತನ? 8-9 ದಿನ ಆತ್ವಿ. ಯಾಕೆ ಏನಾತ? ಬಂದಿರ್ಬೇಕಲ್ಲ ಊರಿನ ಮ್ಯಾಗ ಹೋಗಿದ್ರಲ್ಲ ಇಬ್ರು ಗಂಡ ಹೆಂಡತಿ ಊರ ಅಡ್ಡಾಡಕ ಗುಡಿ ಗುಂಡಾರ ಅಂತಂದು ಬಂದಿರ್ತಾರನ. ಇನ್ನೊಂದು ಟಪಾಲ್ ಬರೀತೇನು ನೋಡ್ಲಾ? ಯವ್ವ ಅಲ್ಬೇ ಹೇಳಿ ಬಂದಿ ನಾನಲ್ಲಿ. ಆಕಿ ಬಂದ ಕೂಡಲೇ ಟಪಾಲ್ ಬರ್ಸ್ರಿ ಆಕಿ ಕೈಲಿ ಅಂತಂದು.
ಬರ್ಬೋದು ಇನ್ನೊಂದು 2 ದಿನದಾಗ. ಒಂದು ವಾರ ಅಂತರೂ ಬೇಕಾ ಮತ್ತೆ ಬರಕ್ಕೆ ಟಪಾಲ್ ಇಲ್ಲಿಗೆ ತಡ್ಕೊಂಡು ನೋಡೋಣ. ಇನ್ನೊಂದು 2 ದಿನ ಬಿಟ್ಟು ನೋಡಿ ಹೋಗಿ ಪಂಚಿನ ನಾನು ನೀನ ಹೋಗ್ಬಿಡನಿ. ಸರಿ, ಹೆಣ್ಮಕ್ಳು ಆತಂದ್ರೆ ಚಲೋನು ಆಗುತ್ತಾ. ನೀ ಬೇಕಾದ್ರೆ ಕುಂತು ನಿಂತು ಮಾತಾಡಿ ಬರ್ಬೋದು. ನಾನು ಹಾಗ ಅವಸರ ಈಗ ಇದು ಕಾಲುವೆದ ಕೆಲಸ ಮುಗಿಯೋವರೆಗೂ ಅಂತರೂ ನಮ್ಗೆ ಹೊಟ್ಟಿಗೆ ಬಟ್ಟಿಗೆ ಅಂಕರು ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ದಿನಗೂಲಿ ಕೊಟ್ಟು ಬಿಡ್ತಾರೆ ಇಷ್ಟಿಷ್ಟು ಅಂತಂದು, ಗಂಡಾಳಿ ಬೇರೆ ಹೆಣ್ಣಾಳಿ ಬೇರೆ ಅಂತಂದು. ಮತ್ತು ಅದಕ್ಕೆ ಒಂದು ಕೆಲಸ ಮಾಡೋನು, ನಾನು ನೀನ ಹೋಗುನಂತ. ಒಂದಿನ ಬಿಟ್ರೆ ಏನಾಗೋದಿಲ್ಲ ಕೆಲಸ. ನೋಡುನ್ ಇನ್ನೊಂದು 4-5 ದಿನ ನೋಡು, ನಾವೇ ನೋಡಿ ಹೋಗುನಂತೋ. ಗುರುವಾರ ಹೋಗುನ. ಇವತ್ತು ಯಾವಾರ ಶನಿವಾರ ಅಲ್ಲ? ಗುರುವಾರ ಹೋಗುನ್ ತಗೋ. ಅದ ಅಷ್ಟು ಹೇಳಿ ಬಂದಿಯಪ್ಪ, ಒಂದು ಟಪಾಲ್ ಹಾಕಂತಂದು. ಈ ಹುಡುಗಿ ಏನು ಟಪಾಲಿಲ್ಲ, ಈ ಹುಡುಗಿ ಸುದ್ದಿಲ್ಲ, ಸೊಕಾಲಿಲ್ಲ. ನನಗಂಕರು ಸಾಕಾಗಿ ಹೋಗೈತಿ. ಏನು ಮಾಡ್ಬೇಕಂತೀನಿ ನಾನು. ಏನು ಮಾಡಂಗಿಲ್ಲ ಮಟ್ಟಂಗಿಲ್ಲ ನೋಡವಾ. ಭಾಳ ತವ್ರ ಮನಿ ಬಡ್ತಂದಾಗಿತ್ತ ಆಕಿಗೆ. ಅಲ್ಲಿ ಗಂಡನ ಮನೆಯಾಗ ಎಲ್ಲ ಐಷಾರಾಮ್ ಜೀವನ, ಬೇಕಾದಂಗ ಎಲ್ಲ ತಂದು ಕೊಡೋ ಗಂಡ ಅದಾನ, ಬೇಕಾದಂಗ ಮಾತು ಕೇಳ ಅತ್ತಿ ಮಾವ ಅದಾರ. ಅತ್ತಿ ಮಾವ ಅಂತೂ ಒಟ್ಟ ಆಕಿಗೆ ಎದಕ್ಕೂ ಸರ್ದ್ ನಿಂದ್ರ ಅನ್ನಂಗಿಲ್ಲ, ಏನಿಲ್ಲ. ಹಂಗತ ಇದ್ದಾಗ ಆಕಿಗೆ ಯಾವಾಗ ತವ್ರ ಮನಿ ನೆನಪಾಗಬೇಕು ನೀನ ಹೇಳ. ಹಂಗಾಗಿ ತವ್ರ ಮನಿ ನೆನಪಾಗಿಲ್ಲ, ಬಂದಿಲ್ಲ ಆಕಿ. ನೀನು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ಅಲ್ಲಲ್ಲ, ಏನೈತಿ ಏಟಾಯ್ತು ಅಂದ್ರೂ ತವ್ರ ಮನೆ ಮ್ಯಾಗಲ್ ಪ್ರೀತಿ ದ್ವಾಡ್ದಿರತ್ಲ. ನನಗಂಕರು ಒಟ್ಟ ಯಾಕೆ ಸಮಾಧಾನ ಆಗೋಲ್ದಲ್ಲ. ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ಒಟ್ಟು 3 ಹೊತ್ತು ನನಗೆ ನಮ್ದು ಪಂಚಾವನ್ನ ನನಗೆ ಯೋಚನೆ ಆಗ್ಬಿಟ್ಟೈತಿ. ಅದಕ್ಕಲ್ಲ ಯಪ್ಪ, ನೀ ಏನ್ರ ಅತ್ತಾಗ ಹೋದ್ರೆ ಒಂದಿಟ್ಟು ನೋಡ್ಕೊಂಬಲ್ಲ, ಇಲ್ಲ ಯಾರು ನಿಮ್ಮ ದೋಸ್ತ್ ರೊಕ್ಕಾರನ ನೋಡಿ ಒಂದಿಟ್ಟು ಹೇಳಿ ಕಳಿಸ್ಲಾ. ನೀ ಯಾಕೆ ಬಂದ್ಲೆ? ನೀನು ಬಂದೇನ? ನೀನು ತಗೊಂಡೋಗಿಲ್ಲ ನಾ ಬುತ್ತಿನ? ಇಲ್ಲಿ ಬಿಡ ಮಾರಾಯ, ಇವತ್ತು ಹೋಗಿಲ್ಲ. ಯಾಕ ಮೈಯಾಗ ದುಗುಡ ಜಾಸ್ತಿ ಆಗೈತ ಇವತ್ತು. ಅದಕ್ಕೊಂದಿಟ್ಟು ಮಕ್ಕಳನ್ನ ಬಿಟ್ಟು ಅಂತಂದು ಕೆಲ್ಸಕ್ಕೆ ಹೋಲಾರ್ದು ಮಕ್ಕೊಂಡಿದ್ದೆ. ನಿನ್ನ ದನಿ ಕೇಳ್ತಲ್ಲ, ಎದ್ದು ಬಂದೆ. ಹಂಗೆ ಒಂದಿಟ್ಟು ಅತ್ತಿಗೆ ಚಾ ಮಾಡವ ಅಂತ ಹೇಳೋಣಂತ ನಾನು ಕಣ್ಣೆ, ನೀನು ಬಂದೆಲ್ಲ. ಅಲ್ಲಲೇ ಸರಳಿ, ಚಾ ಕುಡಿಬೇಡಲಿ, ಹಸ್ಕೊಂಡು ಇಲ್ಲಡ ಹೇಳೋದು ಕೇಳು. ಕೊನೆಗೆ 1-2 ಇವನ್ನ ತಗೊಂಬ, ಅವನ್ನ ಹಾಲಿನ ಬನ್ನು, ಅವು ಬನ್ನು ಮತ್ತು ಕಾಪಿಯಾರ ಕುಡಿ, ಒಂದಿಟ್ಟು ಬೇಷ್ ಅನ್ಸುತ್ತ. ಅದು ಬಿಟ್ಟು ಕಾಸು ನೀನು ಹಿಂಗೆ ತಿರ್ಗಮುರ್ಗ ಬಂದ ಚಾ ಅಂತಂದ್ರೆ ಮೈಯಾಗ ಚಾ ಖಾಲಿ ಹೊಟ್ಟೆಲ್ಲ ಕುಡ್ದೆ ಅಂದ್ರೆ ಉಬ್ಬಿದಂಗೆ ಆಗುತ್ತೆ ನೋಡಿ ಮೈ. ಹೇಳ್ದು ಕೇಳೊಂದಿಟ್ಟು. ಯವ್ವ ಎತ್ತಿ, ನನ್ನ ಕರೆನ ನಂಗೆ ತಲೆ ದಿಮ್ ಅನ್ನೋದಕ್ಕೆ ಒಟ್ಟ ಸಮಾಧಾನ ಇಲ್ಲವಾ. ನನಗೆ ಚಾ ಮಾಡಿಬಿಡು. ಚಾ ಪುಡಿ ಒಡಿ ತರ್ಸಕ್ಕೆ ಯಾರನ್ನ ಕಳಿಸಿಲ್ಲ ನಾನು ಹೋಗ್ಬೇಕ ಮತ್ತೆ, ಇಲ್ಲ ನೀ ಹೋಗ್ಬೇಕು. ನಾ ತಂದು ಕೊಟ್ಟು ಉಂಡು ಹೊಕ್ಕಿನಂತ, ನೀ ಹೋಗಿ ಅಡ್ಡಾಗ. ಅಂದಂಗೆ ಅತ್ತಿ ಗನ ಯೋಚನೆ ಮಾಡಕತ್ತೈತಿ ಪಂಚಾವಂದು. ಯಾಕೆ ಆಗೋಲ್ದಕ್ಕ ಒಂದಿಟ್ಟು ಯಾರನ್ನಾರ ಕಳಿಸ್ತೀನಿ ನೋಡು, ಹೋಗಿ ನೋಡ್ಕೊಂಬರ್ಲಿ. ಹ್ಞೂನ್ಲ, ಯಾರನ್ನಾರ ಒಂದಿಟ್ಟು ಹೇಳಿ ಕಳ್ಸ. ಯಾರ ಹೋಗಾರಿದ್ರಂದ್ರೆ ನಿಮ್ಮ ದೋಸ್ತರು ಯಾರ ಹಿಂಗಂತ ಹೋಗಿರ್ತಾರಲ್ಲ ಊರ ಮ್ಯಾಗ, ಹಂಗೆ ಯಾರ ಇದ್ರಂದ್ರೆ ಹೇಳಿ ಕಳಿಸು. ಹಂಗೆ ಟಪಾಲ್ ಬರೆಯವ ಅಂತಂದು ಹೇಳಿ ಬಾ ಅಂತಂದು. ಟಪಾಲ್ ಅದಕ್ಕೆ ಅಪ್ಪ ಅದು ಬರೆಯಕ್ಕೆ ಬಂದಿತ್ತಂದಿದ್ರೆ ಇಡ್ತಿ ಬರ್ದು ಹಾಕ್ತಿತ್ತ. ಅದು ಸಾಲಿ ಭಾಳ ಕಲ್ತಿಲ್ಲ, ಏನು ಮಾಡ್ಬೇಕು. ಯಾರ ಬರೆದು ಕೊಟ್ಟ ಟಪಾಲ್ ಹಾಕತ್ತ. ನಾವು ಅದ ಬೇ, ನಾನು ಅದ ಅಂತೀನಿ. ಆಕಿಗೆ ಬರಿಯಾಕೆ ಬಂದಿತ್ತಂದಿದ್ರ ಬಡ ಟಪಾಲು ಬರ್ದು ಹಾಕಿಬಿಡ್ತಿದ್ಲು. ಒಂದು ಟಪಾಲ್ ತೊಗೊಂಬಂದು ಅದ್ರಾಗ ಟಪಾಲ್ ಬರೆಯಕ್ಕೆ ಬರಂಗಿಲ್ಲ. ಆಕಿ ಗಂಡರ ಬರ್ಬೇಕು, ಇಲ್ಲ ಆಕಿ ಮಾವ ಅತ್ತಿಗೇನು ಬರೆಯಕ್ಕೆ ಬರ್ತಾ ಇಲ್ಲ. ಏನು ಮಾಡೋಕ್ಕಾಗಂಗಿಲ್ಲ. ಹಂಗಾಗಿ ಏನಾರ ಆಕಿಗೆ ಅನುಕೂಲ ಇಲ್ಲ ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ತೀವ ಯವ್ವ. ಅಲ್ಲಿ ಆಕಿಗೆ ಏನೈತ ತೊಂದ್ರೆ ಅಂತರೂ ಇಲ್ಲ ಬಿಡು. ಭಾಳ ಆರಾಮಂದ್ರೆ ಆರಾಮದಾಳ. ಮತ್ತು ಸುಖದಾಗ ಮರ್ತಿದ್ದಾಳ ತವ್ರ ಮನಿನ ಅಂತೀನಿ ನಾನು. ಏನೋ ಯಾಕ ಇರವಲ್ದಕ್ಕ 3 ಹೊತ್ತು ನಿಮ್ಮವ್ವ ಅದನ್ನ ಯೋಚನೆ ಮಾಡಕ್ ಹತ್ತಾಳ. ಇನ್ನು ಮತ್ತೆ ಜಡ್ಡಿಗೆ ಬಿದ್ಲಂದ್ರೆ ನಿಮ್ಮವ್ವನ ಚಾಕ್ರಿ ಮಾಡಾರ ಯಾರ ಮನ್ಯಾಗ ಮಾಡಾರದಾರ. ಅದು ಗಾಯತ್ರಿ ಸಾಣದೈತಿ. ನಾ ಹೇಳೋದು ಕೇಳು, ಬಡ ಯಾರ್ಯಾರ ಹೊಂಟಾರಲ್ಲ ಅವ್ರಿಗೆ ಹೇಳಿ ಕಳಿಸಿ ಸುದ್ದಿ ಮುಟ್ಸು. ಬರ್ಬಳ್ಳಾಗ್ಬೇಕಾರೆ ಬಂದು ಹೋಗಂತಂದ ಹೇಳಿ ಕಳಿಸ್ಬಿಟ್ಟು ಅಷ್ಟು ಮಾಡು. ನಿಮ್ಮವ್ವ ನಿಂದ ಯೋಚನೆ ಮಾಡಿ ಭಾಳ ನೆಕ್ಸ್ಟಿಗೆ ಬಿದ್ದಾಳವ, ಬಂದು ನೋಡ್ಕೊಂಡು ಹೋಗಂತಂದು ಹೇಳ್ಬಾ ಅಂತಂದು ಹೇಳಿ ಕಳಿಸ್ಬಿಡು. ಟಪಾಲ್ ಬರಿಲಿ ಅಂದ್ರೆ ಬರಲಿಲ್ಲ, ಆಟ ಓದತ್ತ. ಗಂಡನ ಜೊತೆಗೆ ಹೆಂಗೆ ಬಂದು ಹೊಕ್ಕಾಳ ಏನು ತೋರ ಮರಯ್ಯ ಆತ. ನೀವೇನು ಒಳ್ಳೆ ಗಂಟು ಬಿದ್ದೀರಿ. ಯಾಕೆಲ್ಲ ರಾಮದಾಳ ಅಂದ್ರೂ ನೀವು ಯಾರು ಬಿಡ್ವಲ್ರಿ. ಬೆನ್ನು ಹಾಕಿ ಬಿಟ್ರಿ ಹೋಗಿ ನೋಡು ಅಂತಂದು ಆತ. ನನ್ಗಂಕರು ಹೋಗೋದಾಗೋದಿಲ್ಲ. ಮೊನ್ನಿನೂ ಒಂದಿನ ನಾನು ಕೆಲಸ ಬಿಟ್ಟು ಹೋಗಿ ನೀ ಬರೀ ಅದನ್ನ ಮಾಡಿದ್ರ ಕೂಲಿ ಅಂತೀನಿ ನಾನು, ಕೂಲಿಲ್ಲಾರ್ದ. ಸಾಕು, ದೊಡ್ಡ ಬಾಳೆ ಮಾಡತ್ ನೀನ ಮಂತನಸ್ತನ್ನಂಗೆ ಮಾತಾಡಕ್ ಬರಬೇಡ. ಏನು 3 ಹೊತ್ತನು ಕುಡ್ದು ಬಿದ್ದಿರ್ತಿದ್ದಿ ಗಟ್ರದಾಗ. ಈಗ ನಮ್ಮ ಸುಜಾತರ ಅತ್ತಿ ತಿರುವಿ ಒಂದಿಟ್ಟಿನಿಂದ ಗ್ವಾಮಳ ತಿರುವಿದ್ದಕ್ಕೆ ನೆಟ್ಟಗಾಗಿದ್ದಿ. ಮಾತಾಡಕ್ ಬರ್ತಾನೆ. ಮೊದ್ಲು ಹೋಗಿ ಟಪಾಲು ಬರಿ, ಅದು ಹೋಗಿ ಮುಟ್ಟಿತ್ತಂದ್ರೆ ಉತ್ತರ ಬರ್ಬೇಕು ನಾವು ಗೊತ್ತಾಗತ್ತ. ಒಂದು ಟಪಾಲ್ ಬರಿ ಮೊದ್ಲು.
ಹಾಂ ಅಷ್ಟು ಮಾಡ್ಲಾ ಚೆನ್ನ ನೀನು ಏನು ಹೇಳೋದು ಕರೆ ಐತಿ ಒಂದು ಟಪಾಲ್ನು ಬರಿ ಹಾಂ ಆಕೇನ್ರ ಹಂಗೆ ಮರ್ತ್ಲಂದ್ರ ಟಪಾಲ್ ಬರಿ ಅದು ನಮ್ಮ ಟಪಾಲ್ ಹೊತ್ಕೊಳ್ಳೆ ಉತ್ತರ ಬರಿ ಅಂತ ಬರಿಯಾ ಆಮೇಲೆ ಹೇಳಿ ಕಳಿಸು ಬಂದು ಹೋಗಿ ನೋಡ್ಕೊಂಡು ಹೋಗಂತಂದು ಹೇಳಿ ಕಳಿಸ್ಬಿಡು ಅಷ್ಟು ಮಾಡು ಮತ್ತು ಹೆಂಗೂ ನಿಮ್ಮ ಮನೆ ಹೋಗಿದ್ದೆ ಕರೆಯಾಕೆ ಮತ್ತೆ ಹಾಕಿದ್ದಿದ್ದಿಲ್ಲ ಮತ್ತು ಹೋಗಿ ನೋಡ್ಕೊಂಡ್ರೆ ಬರಲಿ ಕೊನೆಗೆ ಅವ್ರು ಆರಾಮದಾಳ ಅಂತಂದು ಯಾರು ಅಂದ್ರಂದ್ರೆ ಅದರ ಒಂದಿಟ್ಟು ನೆಮ್ಮದಿ ಆಗತ್ತೆ ಆಕಿಗೆ ಏಟ ಸುಖ ಇರಲಿ ಸಂಪತ್ತಿರಲಿ ಮತ್ತು ನಾನು ಹಡ್ತಾ ಇಲ್ಲಪ್ಪ ನನ್ನ ಹೊಟ್ಟಿ ಕೇಳ್ಬೇಕಲ್ಲ ಸುಮ್ಮನೆ ಇರ್ಬೇಕಲ್ಲ ಕರ್ಳು ಆತ ರಗಳಿ ಮಾಡಬೇಡ್ರಿ ಕಳಿಸ್ತೀನಿ ಯಾರನ್ನಾರ